ಅಣ್ಣ ಅಣ್ಣ. ಲಕ್ಷ್ಮಣ, ಇದೇನಿದು? ಸೀತೆ ನೋರ್ವಳನ್ನೇ ಬಿಟ್ಟು ಬರಬಾರದೆಂದು ನಿನಗೆ ಹೇಳಿರಲಿಲ್ಲವೇ? ಏತಕ್ಕೋಸ್ಕರ ಬಂದೆ ಲಕ್ಷ್ಮಣ? ಅಗ್ರಜ, ದೂರದಲ್ಲಿ ಆರ್ತಧ್ವನಿಯು ಕೇಳಿ ಬರಲು ಮಾತೆಯವರು ಭಯಭೀತರಾಗಿ ನಿಮಗೆ ಏನೋ ತೊಂದರೆ ಆಗಿರಬಹುದೆಂದು ನನ್ನನ್ನು ಅವ್ಯಕ್ತ ಶಬ್ದಗಳಿಂದ ಆಡಿ ಕಳಿಸಿಕೊಟ್ಟರಣ್ಣ. ಆಘಾತವಾಯ್ತು ಲಕ್ಷ್ಮಣ, ಆಘಾತವಾಯ್ತು. ಅದು ಸಾರಂಗವಲ್ಲ, ನಮ್ಮನ್ನು ಮೋಸಗೊಳಿಸುವುದಕ್ಕಾಗಿ ಆ ದಾನವನಾದ ಮಾರೀಚನು ಆ ವೇಷದಲ್ಲಿ ಬಂದನು. ನಾನು ಬಾಣ ಹೊಡೆದ ಸೋಕಿದ ಕೂಡಲೇ ಆ ಸೀತಾ ಲಕ್ಷ್ಮಣ ಎಂದು ಕೂಗಿಕೊಂಡನು. ನಡೆ ಲಕ್ಷ್ಮಣ, ಸೀತೆಗೇನಾಗಿರಬಹುದೇನೋ ಹೋಗಿ ನೋಡೋಣ. ತಮ್ಮ ಅಪ್ಪಣೆ ಅಂತಾಗಲಿ ಅಣ್ಣ. ಸೀತಾ, ಜನಕಿ, ವೈದೇಹಿ, ಲಕ್ಷ್ಮಣ. ಅಣ್ಣ, ಇದೇನಿದು? ಪರ್ಣಶಾಲೆಯಲ್ಲಿ ಸೀತೆಯು ಕಾಣುತ್ತಿಲ್ಲವಲ್ಲ. ಆ ಗೋದಾವರಿ ತೀರಕ್ಕೇನಾದರೂ ಹೋಗಿರಬಹುದೇನೋ, ಹೋಗಿ ನೋಡಿಕೊಂಡು ಬಾ ಲಕ್ಷ್ಮಣ. ತಮ್ಮ ಅಪ್ಪನೇ ಅಂತಾಗಲಿ ಅಣ್ಣ, ಹೋಗಿ ನೋಡಿಕೊಂಡು ಬರುವೇನು. ಎಲ್ಲಿರುವೆ? ಎಲ್ಲಿ ನೋಡಿದರೂ ಸೀತಾ ಮಾತೆಯವರು ಕಾಣುತ್ತಿಲ್ಲವಲ್ಲ. ಏನು ಮಾಡುವುದು ಈಗ? ಅಣ್ಣನಿಗೆ ಏನು ಹೇಳುವುದು? ಜಾತೆ ಮಾತೆ ಸೀತೆಯೋ ಕಾಣದಾದಳೆ ರಾಮ, ಕಾಣದಾದಳೆ. ಅಮ್ಮ, ಎಲ್ಲಿರುವೆ? ಜಾತೆ ಮಾತೆ ಸೀತೆಯೋ ಕಾಣದಾದಳೆ ರಾಮ, ಕಾಣದಾದಳೆ. ಅಮ್ಮ ನಿನ್ನ ವಿರಹದಿಂದ, ಅಮ್ಮ ಅಮ್ಮ ನಿನ್ನ ವಿರಹದಿಂದ ಸುಖಿಸಬಲ್ಲನೆ ರಾಮನು, ಸುಖಿಸಬಲ್ಲನೆ. ಸುಖಿಸಬಲ್ಲನೆ ರಾಮನು, ಸುಖಿಸಬಲ್ಲನೆ. ಧರಣಿ ಜಾತೆ ಮಾತೆ ಸೀತೆಯು ಕಾಣದಾದಳೆ ರಾಮ, ಕಾಣದಾದಳೆ. ಕಾಂಚನ ಮೃಗವ ಬಯಸಿದೆ ಏಕೆ? ಕಾಂಚನ ಮೃಗವ ಬಯಸಿದೆ ಏಕೆ? ಏನ ಬೇಳಲಿ ಅಣ್ಣಗೆ ಇನ್ನೇಕೆ ಮುಖವ ತೋರಲಿಲ್ಲ? ಏನ ಬೇಳಲಿ ಅಣ್ಣಗೆ ಇನ್ನೇಕೆ ಮುಖವ ತೋರಲಿಲ್ಲ? ಧರಣಿ ಜಾತೆ ಮಾತೆ ಸೀತೆಯು ಕಾಣದಾದಳೆ ರಾಮ, ಕಾಣದಾದಳೆ. ಎಲ್ಲಿ ನೋಡಿದರೂ ಮಾತೆಯವರು ಕಾಣುತ್ತಿಲ್ಲವಣ್ಣ, ಕಾಣುತ್ತಿಲ್ಲವಿಲ್ಲ. ಮೋಸವಾಯ್ತು ಲಕ್ಷ್ಮಣ, ಮೋಸವಾಯ್ತು. ನಾವಿಲ್ಲದ ಸಮಯವನ್ನು ಸಾಧಿಸಿ ಯಾರೋ ಸೀತೆಯನ್ನು ಅಪಹರಿಸಿರುವಂತೆ ಕಾಣುತ್ತಿರುವುದು. ಹೀಗೇನು ಮಾಡಲಿ,
ಎಲ್ಲಿ ಹುಡುಕಲಿ? ಸೀತಾ, ಜಾನಕಿ, ಆರಾಮದೊಳು ನಿನ್ನ ಆರು ಕದೊಯ್ದಾರೋ. ಸೀತಾ, ಜಾನಕಿ. ಅಣ್ಣ, ಸಮಾಧಾನವ ತಂದುಕೋ ಅಣ್ಣ. ಆರಾಮದೊಳು ನಿನ್ನ ಆರು ಕದೊಯ್ದಾರೋ. ಕ್ರೂರ ಮೃಗಂಗಳೇ ಚಿರಿ ಕೊಂದವೋ ಕಾಣೆ. ಜಾನಕಿ, ಕ್ರೂರ ಮೃಗಂಗಳೇ ಚಿರಿ ಕೊಂದವೋ ಕಾಣೆ. ಅಯ್ಯೋ ಎನ್ನ ಜಾನಕಿಯೇ, ನಮ್ಮ ಪ್ರಾಣ ನಾಯಕಿಯೇ. ಸೀತಾ, ಜಾನಕಿ. ಅಯ್ಯೋ ಎನ್ನ ಜಾನಕಿಯೇ, ನಮ್ಮ ಪ್ರಾಣ ನಾಯಕಿಯೇ. ತೋರದಲ್ಲಿ ಬೋದೆಯೇ. ಸೀತಾ, 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 ಸೀತಾ. ಹಾ, ಜಾನಕಿ. ಅಣ್ಣ, ಸಮಾಧಾನವನ್ನು ತಂದುಕೋ ಅಣ್ಣ. ಅಣ್ಣ, ಅಲ್ಲಿ ನೋಡು, ಯಾವುದೋ ಒಂದು ಭೂತವು ಕೊರಗುತ್ತಾ ಬಿದ್ದಿರುವುದು. ಆ ಭೂತವೇನಾದರೂ ಮಾತೆಯವರನ್ನು ನುಂಗಿರಬಹುದಣ್ಣ. ಅಪ್ಪಣೆಯನ್ನು ಕೊಡುವಣ್ಣ, ಅದನ್ನು ಒಂದೇ ಬಾಣದಿಂದ ಸಂಹರಿಸಿ ಬಿಡುವೇನು. ಶಾಂತನಾಗು ಲಕ್ಷ್ಮಣ, ಶಾಂತನಾಗು. ಆ ಪಕ್ಷಿಯು ರೆಕ್ಕೆ ಮುರಿದು ಬಿದ್ದು ಆ ದಶರಥ ರಾಮ ಎಂದು ಅಮಲಿಸುತ್ತಿರುವುದು ಅದೇನೆಂಬುದನ್ನು ವಿಚಾರಿಸಿ ನೋಡು ಲಕ್ಷ್ಮಣ. ತಮ್ಮ ಅಪ್ಪಣೆ ಅಂತಾಗಲಿಯನ್ನ ಹೋಗಿ ನೋಡು ಬರುವೆನು. ಎಲೆ ಈ ಪಕ್ಷಿರಾಜನೇ, ನೀನು ಯಾರು? ಈ ರೀತಿ ಕೊರಗುತ್ತಾ ಬಿದ್ದಿರಲು ಕಾರಣವಾನು? ಅಯ್ಯ, ನೀವು ಯಾರು? ಅಯ್ಯ, ನಾವು ಅಯೋಧ್ಯಪುರದ ಅರಸನಾದ ದಶರಥನ ಮಕ್ಕಳಾದ ರಾಮ ಲಕ್ಷ್ಮಣರು ಪಿತೃಪಾಲ್ಯ ಪರಿಪಾಲನಾರ್ಥವಾಗಿ ಈ ಕಾಡಿಗೆ ಬಂದೆವು. ಯಾರೋ ಪಾಪಿಗಳು ನನ್ನ ಮಡದಿಯನ್ನು ಅಪಹರಿಸಿಕೊಂಡು ಹೋಗಿರುವರು. ಅವಳನ್ನು ಹುಡುಕುತ್ತಾ ಈ ಮಾರ್ಗದಲ್ಲಿ ಬಂದೆವು. ಅದಿರಲಿ, ನೀನು ಯಾರು? ಈ ರೀತಿ ಬಿದ್ದಿರಲು ಕಾರಣವೇನು? ಪ್ರಭು, ನಿಮ್ಮ ತಂದೆಗೆ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ದುರುಳನಾದ ರಾವಣನು ಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಸಮಯದಲ್ಲಿ ಪ್ರಭು ತಡೆದು ಯುದ್ಧವನ್ನು ಮಾಡಿದೆನು. ಆದರೆ ಆ ನೀಚನು ಮೋಸದಿಂದ ನನ್ನ ಪ್ರಾಣದ ನೆಲೆಯನ್ನರಿತು ನನ್ನ ರೆಕ್ಕೆಗಳನ್ನು ಕತ್ತರಿಸಿದನು. ನಾನು ಸಾಯುವ ಸ್ಥಿತಿಯಲ್ಲಿ ಮಾತೆಯ ಆಶೀರ್ವಾದದಿಂದ ಇದುವರೆಗೂ ನನ್ನ ಪ್ರಾಣ ಉಳಿದಿತ್ತು. ಸುಗುಣಾಭಿರಾಮ, ಜಾನಕಿ ಸೋಮ, ನನ್ನ ಪ್ರಾಣವು ಹಾರಿ ಹೋಗುತ್ತಿರುವುದು. ನನಗೆ ಸದ್ಗತಿಯನ್ನು ಕರುಣಿಸು. ನನಗೆ ಪ್ರಭು. ವೀರ ಸ್ವರ್ಗವನ್ನೇ ಪಡೆ ವೀರ. ಜಟಾಯು ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಬಿಟ್ಟೆಯ. ಲಕ್ಷ್ಮಣ, ಅಣ್ಣ, ನೋಡಿದೆಯ? ನಮಗೆ ಸಹಾಯ ಮಾಡಲು ಬಂದ ಜಟಾಯು ತನ್ನ ಪ್ರಾಣವನ್ನೇ ಬಿಟ್ಟಿರುವನು. ನಮ್ಮ ತಂದೆಯಾದ ಮಿತ್ರನಾದ ಈತನಿಗೆ ಅಂತ್ಯಕ್ರಿಯೆಯನ್ನು ಮಾಡಿ ಮುಗಿಸಿ ನಂತರ ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗೋಣ. ಬಾ ಲಕ್ಷ್ಮಣ. ತಮ್ಮ ಅಪ್ಪಣೆ ಅಂತಾಗಲಿ ಅಣ್ಣ. ಸೀತಾ, ಜಾನಕಿ, ಲಕ್ಷ್ಮಣ, ಅಣ್ಣ, ಎಲ್ಲಿ ಹುಡುಕಿ ನೋಡಿದರೂ ಜಾನಕಿಯ ಸುಳಿವೇ ಸಿಗದಾಯ್ತಲ್ಲ. ಈಗೇನು ಮಾಡಲಿ?
ಲಕ್ಷ್ಮಣ, ಅಣ್ಣ ಪ್ರೇಮ ಜಾಯೇ ಸೋಮಮುಖಿಯೇ ಸಖಿಯೇ ಜನಕಿ ಶುಭ ಸರಸಲೀಲಾ ಜಿಗುರೆ ಶೃಂಗಾರ ಲಹರೆ ಸರಸ ಲೀಲಾ ಜಿಗುರೆ ಶೃಂಗಾರ ಲಹರೆ ಸೀತಾ ಜಾನಕಿ ಸರಸ ಲೀಲಾ ಜಿಗುರೆ ಶೃಂಗಾರ ಲಹರೆ ಅನುಪಮ ನೀರೆ ವನರುಹಾಲೋಚನೆ ಸೀತಾ ಜಾನಕಿ ಸಮಾಧಾನವನ್ನು ಸ್ವಲ್ಪ ಅಣ್ಣ. ಅನುಪಮ ನೀರೆ ವನರುಹಾಲೋಚನೆ ಸಖಿ ಪ್ರೇಮ ಜಾಯೇ ಸೋಮಮುಖಿಯೇ ಸಖಿಯೇ ಜಾನಕಿ ಶುಭ ಕಾಯೇ ಸೀತಾ 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 ಹಾ ಜಾನಕಿ ಲಕ್ಷ್ಮಣ, ಸೀತೆ ನಗಲಿ ಮಾತ್ರ ನಾನು ಬದುಕಿರಲಾರೆ ಲಕ್ಷ್ಮಣ, ಬದುಕಿರಲಾರೆ.
ಲಕ್ಷ್ಮಣ, ಅಣ್ಣ ಅದೋ ಅಲ್ಲಿ ಕಾಣುತ್ತಿರುವ ಪರ್ವತವನ್ನು ಏರಿ ಒಂದು ಬಾರಿ ಸೀತೆಯನ್ನು ಹುಡುಕುತ್ತೇನೆ ಲಕ್ಷ್ಮಣ. ಅಲ್ಲಿಯೂ ಸಿಗದೆ ಹೋದರೆ ನನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತೇನೆ ಲಕ್ಷ್ಮಣ, ನನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತೇನೆ. ಅಣ್ಣ, ಧರ್ಮಜ್ಞನಾದ ನೀನೇ ದುಃಖಿಸುತ್ತಾ ಕುಳಿತರೆ ನಾನು ಸಹ ನಿನ್ನ ಮಾರ್ಗವನ್ನೇ ಬರುತ್ತೇನೆ ಅಣ್ಣ. ನಡೆ ಅಣ್ಣ, ಹೋಗೋಣ. ಋಷಿಕುಮಾರರು ಕಮ್ಮದ್ದನೆಂಬ ರಾಕ್ಷಸನನ್ನು ಪರ್ವತವೆಂದು ತಿಳಿದು ಹತ್ತುತ್ತಿರುವರು. ಬೇಗನೆ ವಿಷಯವನ್ನು ತಿಳಿಸಿ ಕರೆದುಕೊಂಡು ಹೋಗುವ. ಬಂದೆ ಬಂದೆ. ಓ ಋಷಿಕುಮಾರರೇ, ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂಧನೆಂಬ ದೇಹವು ಪರ್ವತಾಕಾರದಲ್ಲಿ ಬಿದ್ದಿರುವುದು ಮೋಸ. ಹಿಂತಿರುಗಿ. ಏನು ಕಬಂಧನೆಂಬ ರಾಕ್ಷಸನೇ, ಎಂತಹ ಅನಾಹುತವಾಗುತ್ತಿತ್ತು ಲಕ್ಷ್ಮಣ. ಅಣ್ಣ, ಈಗಲೇ ಧನುರ್ಬಾಣಗಳನ್ನು ಹೂಡು, ಇದನ್ನು ಇಲ್ಲೇ ಸಂಹರಿಸಿ ಬಿಡೋಣ. ತಮ್ಮ ಅಪ್ಪಣೆ ಅಂತ ಆಗಲಿ ಅಣ್ಣ. ಲಕ್ಷ್ಮಣ, ನಮಗೆ ಈ ಕಬಂಧನ ವೃತ್ತಾಂತವನ್ನು ತಿಳಿಸಿರುವರು ಯಾರಾಗಿರಬಹುದು? ಅಲ್ಲದೆ ಈ ಪ್ರದೇಶಕ್ಕೆ ಬಂದ ಕೂಡಲೇ ನನ್ನ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಮಾಧಾನಗಳು ದೊರೆತವು. ಕ್ಷಣಕಾಲ ಇಲ್ಲೇ ಕುಳಿತು ವಿಶ್ರಮಿಸಿಕೊಂಡು ನಂತರ ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗೋಣ. ಬಾ ಲಕ್ಷ್ಮಣ. ತಮ್ಮ ಅಪ್ಪಣೆ ಅಂತ ಆಗಲಿ ಅಣ್ಣ. ತಿರ್ಗಾ ಬರ್ಬೇಕಲ್ಲ. ಆಹಾ, ಇದೇನು ಆಶ್ಚರ್ಯವೋ. ವನರುಗಲೋ ಜನರಾರಿಗರಾಗ ವಂದಿಪೆಯೋ ಗೆರೋ ತೋರುವರಾಗ. ವನರುಗಲೋ ಜನರಾರಿಗರಾಗ ವಂದಿಪೆಯೋ ಗೆರೋ ತೋರುವರಾಗ. ವಿಶ್ವಪಾಲನ ಕಾರ್ಯಕ್ಕೆ ಬಂದಿಗ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಗ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಗ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಗ ವಿಶ್ವಮೂರ್ತಿಗಳು ತಾವಿರಬಹುದೇ ವಿಶ್ವಮೂರ್ತಿಗಳು ತಾವಿರಬಹುದೇ ವನರುಗಲೋ ಜನರಾರಿಗರಾಗ ವಂದಿಪೆಯೋಗ್ಯರೋ ತೋರುವರಾಗ. ನಾರು ಮುಡಿಗಳ ಧರಿಸಿರಲೇಕೆ ನಾರು ಮುಡಿಗಳ ಧರಿಸಿರಲೇಕೆ ಶಿರದಲ್ಲಿ ಜಟಗಳ ಕಟ್ಟಿರಲೇಕೆ ಶಿರದಲ್ಲಿ ಜಟಗಳ ಕಟ್ಟಿರಲೇಕೆ ಕರದಲ್ಲಿ ಚಾಪವ ಬಿಡಿದಿರಲೇಕೆ 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 ವೇದ
ವೇದಮೂರ್ತಿಗಳು ತಾವಿರಬಹುದೇ, ವೇದಮೂರ್ತಿಗಳು ತಾವಿರಬಹುದೇ, ವನರುಗಳು ಜನರಿಗರಾಗ ವಂದಿಪೆಯೋಗ್ಯರು ತೋರುವರಾಗ. ಆಕ ಈ ಮಹಾತ್ಮರು ಯಾರಾಗಿರಬಹುದು? ಷೋಡಶ ಕಳೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿರುವ ಇವರನ್ನು ರಾಜಕುಮಾರರೆಂದು ಭಾವಿಸೋಣವೇ? ಜಟಾವಲ್ಕಲಧಾರಿಗಳಾಗಿರುವರಲ್ಲ, ಋಷಿಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರಲ್ಲ, ರಂಜಿತ ಕಾಯನಾಗಿ ರಾರಾಜಿಸುತ್ತಿರುವ ಈತನು ಆ ರಾಜಶೇಖರನೇ ಆಗಿದ್ದೊಡೆ ತಲೆ ಮೇಲೆ ಪರಮಪಾವನ ಗಂಗಾ ಮಾತೆ ಇಲ್ಲ. ಅಂದ ಮೇಲೆ ಈತನು ಗಂಗಾಧರನಲ್ಲ. ನೀಲ ಪ್ರಸನ್ನವದನನು, ಪದ್ಮನಯನನು, ಪದ್ಮ ಸಂಭವನಾಗಿ ಪದ್ಮಾಸನದಲ್ಲಿ ಕುಳಿತಿರುವ ಈತನನ್ನು ಆ ಬ್ರಹ್ಮದೇವನೆಂದು ಭಾವಿಸೋಣವೇ? ಬ್ರಹ್ಮದೇವನೇ ಆಗಿದ್ದೊಡೆ ಕರದಿ ಕಂಠಾಣಿ ಇಲ್ಲ, ತುಳಸಿ ಜಪಸರ ಮಾಲೆಗಳಿಲ್ಲ, ಮೇಲ್ನಾಲ್ಕು ಸಿರಗಳಿಲ್ಲ. ಒಂದ ಮೇಲೆ ಈತನು ಸರಸಿಜೋತ್ತಮನಲ್ಲ. ಮತ್ ಯಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜನ ರೂಪನಾದ ಆ ಶ್ರೀಮನ್ನಾರಾಯಣನೇ ಆಗಿದ್ದೊಡೆ ಕರದಿ ಶಂಖ ಚಕ್ರ ಗದಾ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಪ್ರಕಾಶಮಾನವಾದ ಕೌಸ್ತುಭ ಮಣಿಯಿಲ್ಲ, ಮಣಿಮಕುಟ ರತ್ನಾಂಬರವನ್ನು ಧರಿಸಿಲ್ಲ. ಅಂದ ಮೇಲೆ ಇವರು ಯಾರಾಗಿರಬಹುದು? ಹತ್ತಿರಕ್ಕೆ ಹೋಗಿ ಯಾರೆಂಬುದನ್ನು ವಿಚಾರಿಸುವೆನು. ಲಕ್ಷ್ಮಣ, ನಮ್ಮನ್ನು ಈ ವಿಪತ್ತಿನಿಂದ ಪಾರು ಮಾಡಿರುವವರು ಈತನೇ ಆಗಿರಬಹುದೇ? ಅಲ್ಲದೆ ಆತನ ಕಿವಿಯಲ್ಲಿರುವ ಕರ್ಣಕುಂಡಲಗಳನ್ನು ನೋಡಿದೆ, ಕೋಟಿ ಸೂರ್ಯ ಪ್ರಕಾಶಮಾನವಂತೆ ಒಳಿತು. ಇದೇನು ಆಶ್ಚರ್ಯವು! ಎಂತೆವರ ನುಡಿಯ ದೂರದಲ್ಲಿ ಕೇಳೆ, ಎಂತೋ ಇವರ ನುಡಿಯ ಬಹುದೂರದಲ್ಲಿ ಕೇಳೆ, ಸಾಂತ್ವದಳ ಸಂತಸವ ತಾಳ್ದೆ ಮುನ್ನಂದ ನುಡಿಯ ನುಡಿಯೇ ಎಲ್ಲ ಮುನ್ನಂದ ನುಡಿಯೇ ಆ ನುಡಿ ಎಂದು ಸಮ್ಮತವಾಯ್ತು ತಿಳಿಯೇ ರಾಕ್ಷಿಸುವ ದೊರೆ ಬಂದ, ರಾಕ್ಷಿಸುವ ದೊರೆ ಬಂದ, ಎನ್ನಪ್ಪ ಬಂದ, ಚಿಂತೆಯಿಂದೇತಕ್ಕೆ ಆದುದೋ ಆನಂದ 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 ಧನ್ಯನಾದೆ ಧನ್ಯನಾದನು ದಿವ್ಯ ಜಗಂಗಳಲೆ ಪೂರ್ವ ಪುಣ್ಯನಾದನು ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ
ಮನೆಗೊಲಿದು ಪ್ರತ್ಯಕ್ಷನಾದ 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 ಆ, ಆ, ಈ ನನ್ನ ಕರ್ಣಕುಂಡಲಗಳು ಯಾರಿಗೂ ಗೋಚರಿಸತಕ್ಕದ್ದಲ್ಲ. ಇವರಿಗೆ ಗೋಚರಿಸಿತ್ತು ಅಂದ ಮೇಲೆ ಒಂದು ನನ್ನ ತಾಯಿ ಹೇಳಿದ ಮಾತು ಇಂದಿಗೆ ಸಫಲವಾಯಿತು. ಮಗು, ಯಾರು ನಿನ್ನ ಕರ್ಣಕುಂಡಲಗಳನ್ನು ನೋಡಿ ಗುರುತಿಸುವರೋ ಅವರೇ ನಿನ್ನನ್ನು ಕಾಪಾಡುವ ಪ್ರಭುಗಳು ಎಂದು ಹೇಳಿದ ಮಾತು ಇಂದಿಗೆ ನಿಜವಾಯಿತು. ನಿಜವಾಯಿತು. ಇವರು ಯಾರೆಂಬುದನ್ನು ಹತ್ತಿರಕ್ಕೆ ಹೋಗಿ ವಿಚಾರಿಸಿದನು. ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ತಮ್ಮ ನಾಮಧೇಯವನು ಕೇಳಿ ರವಿಕುಲದ ಶ್ರೀ ದಶರಥಾಕಿತನ ಪುತ್ರರೈನ ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ. ಸಾರ್ವಭೌಮರೇ ಸಾರ್ವಭೌಮರೇ ಶಿರದಿ ಶೀರ್ಷವಲ್ ಕಗಳೇಕೆ ಶ್ರಮದೊಳಿ ವನದಿ ಸಂಚರಿಸಲೇಕೆ ಈರೇಳು ವರ್ಷ ವನವಾಸವನ್ನನುಭವಿಸೆ 7 ವರ್ಷ ವನವಾಸವನ್ನನುಭವಿಸೆ ಈ ರೂಪದಂತಿರಲೆರ್ಮ ಜನಕನಾಗ್ನೇ ಪೋಪಿರೆಲ್ಲಿಗೆ ಮುಂದೆ ಪೋಪಿರೆಲ್ಲಿಗೆ ಮುಂದೆ ಪವನಾತ್ಮರೆ ಬೇಳೆ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ ಪಾಪಿ ರಾವಣನೆನ್ನ ಪಾಪಿ ರಾವಣನೆನ್ನ ಪತ್ನಿಯನ್ನು ಕದೊಯ್ದ ಪಥವನರಿಯದೆ ಈ ರೀತಿ ಹೋಗುತ್ತಿರುಹವಯ್ಯ. ಹೋಗುತ್ತಿರುಹವಯ್ಯ. ಅನಿತಾ ದೊಡೆ ಅನಿತಾ ದೊಡೆ ಆಭರಣಗಳು ಯಾರವಿದು ನೋಡಿರಯ್ಯ ಆರ್ತ ಧ್ವನಿಯಲೇ ಓರ್ವಳತದಳಿಲ್ಲೇ ಓರ್ವಳತದಳಿಲ್ಲೇ ಅಕಟ ಕಟ ಕಂಡೆನ ಅಕಟ ಕಟ ಕಂಡೆನ ಜಾನಕಿ ಆಭರಣಗಳನ್ನ ಸೀತೆಯಾಕಾರವೇ ಮುಂದೆ ಬಂದಂತೆ ನಿಂದು
ಪ್ರಾಣ ಸಕಲು ನೀನು ಬೇರೆಲ್ಲವಯ್ಯ ವಾಯುನಂದನನು ನಾನು ರಾಜಿಸೈ ಪರಮಭಕ್ತನು ನೀನು ಶ್ರೀರಾಮದೂತ ಹನುಮಂತನು ನಾನು ಗುರು ಸನ್ನಿಧಾನಕ್ಕೂ ಮಕ್ಕಳಿರುವ ಮನೆಗೂ ದೇವರ ಸನ್ನಿಧಾನಕ್ಕೂ ರಿಕ್ತಾಸ್ತದಿಂದ ಹೋಗಬಾರದೆಂದು ಆರ್ಯೋಕ್ತಿ ಇರುವುದರಿಂದ ಇಲ್ಲಿ ಕಾಣುವ ವನದಲ್ಲಿ ಫಲಪುಷ್ಪಗಳನ್ನು ತಂದು ಇವರನ್ನು ಆರಾಧಿಸಿ ಧನ್ಯನಾಗುವೆನು ಧನ್ಯನಾಗುವೆನು. ಜ್ಞಾನಗಮ್ಯ ಕರುಣಾನಿಧಿ ಮಡೆ ಜ್ಞಾನಗಮ್ಯ ಕರುಣಾನಿಧಿ ಮಡೆ ನಾದಮೆಗುವ ಪರದೆ ನದಯಾಳೋ ನಾನಮೆದುವ ಪರದೆ ನದಯಾಳೋ ಪ್ರೇಲೆ ನಿಕೇತನ ಪಾಲಯ ಮಾತ್ರೇಲೆ ನಿಕೇತನ ಅಮ್ಮ ನಿನ್ನ ನುಡಿದಪ್ಪಿದನಮ್ಮ ಅಮ್ಮ ನಿನ್ನ ನುಡಿದಪ್ಪಿದನಮ್ಮ ಧನ್ಯನ ಮಾಡಿ ಮಾನ್ಯದ ಪ್ರಭುವೇ ಧನ್ಯನ ಮಾಡಿ ಮಾನ್ಯನ ಪ್ರಭುವೇ ಪ್ರೇಲೆ ಕೇತನ ಪಾಲಯ ಮಾತ್ರೇಲೆ ಕೇತನ ಮಂಗಳಂ ರಾಮಚಂದ್ರಾಯ ಮಗನೇಯ ಗುಣತ್ರಾಯ ಕೌಸಲ್ಯ ತನುಜಾಯ ನಮಸ್ತೆ 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 ನಮಗ ಓ ರಾಘವ ದಾಸರಥೆ ಪಾಗಿಮಾಂ ಪಾಗಿಮಾಂ ಪಾಗಿಮಾಂ. ರಘುಕುಲ ರಾಮ ಜಾನಕಿ ಸೋಮ ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು ಸಾರ್ಥಕವಾಯಿತು. ದೇವ ಇಂದಿನಿಂದ ನನ್ನನ್ನು ನಿಮ್ಮ ಪಾದ ಸೇವಕನನ್ನಾಗಿ ಮಾಡಿಕೊಳ್ಳಬೇಕೆಂದು ಬೇಡಿಕೊಳ್ಳುವೆನು ದೇವ ಬೇಡಿಕೊಳ್ಳುವೆನು. ಅಯ್ಯ ನಿನಗೆ ಮಂಗಳವಾಗಲಿ, ಮೇಲೇಳು. ಅಯ್ಯ ನೀನು ಯಾರು? ನಿನ್ನ ವೃತ್ತಾಂತವೇನೆಂಬುದನ್ನು ತಿಳಿಸುವೆಯ? ದೇವ ಕೇಸರಿ ಎಂಬ ಕಪಿಕುಲಾದ್ಯನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಈಶ್ವರ ಪ್ರಣೀತವಾಗಿ ವಾಯುದೇವರ ಪ್ರಸಾದದಿಂದ ಜನಿಸಿರುವ ನನ್ನನ್ನು ವಾಯುಪುತ್ರನೆಂತಲೂ ಹನುಮಂತನೆಂತಲೂ ಮಾರುತಿನಿಯಂತಲೂ ಕರೆಯುವರು ದೇವ. ನನ್ನೊಡೆಯನಾದ ಸುಗ್ರೀವರಾಜನು ತನ್ನ ಅಣ್ಣನಾದ ವಾಲಿಗೆದರಿ ಅದೋ ಅಲ್ಲಿ ಕಾಣುವ ಋಷಿಮುಖ ಪರ್ವತದಲ್ಲಿ ವಾಸಿಸುತ್ತಿರುವೆನು. ನಾನು ಆತನಿಗೆ ಅಮಾತ್ಯ ಪದವಿಯಲ್ಲಿರುವೆನು ದೇವ. ತಾವು ಅಲ್ಲಿಗೆ ಬಂದರೆ ಆತನ ಸ್ನೇಹವನ್ನು ಮಾಡಿಸುವೆನು ದೇವ.
ಅಯ್ಯ ಮಾರುತಿ, ನಾವು ಮಾರ್ಗಾಯಸದಿಂದ ಬಹಳವಾಗಿ ಬಳಲಿರುವೆವು. ಆದ್ದರಿಂದ ಆತನನ್ನೇ ಇಲ್ಲಿಗೆ ಕರೆದುಕೊಂಡು ಬಾ. ಓ ಸುಗ್ರೀವರಾಜ, ಬೇಗ ಬಾ, ಬೇಗ ಬಾ, ನಮ್ಮನ್ನು ಕಾಪಾಡುವ ಪ್ರಭುಗಳು ಬಂದಿದ್ದಾರೆ, ಬೇಗ ಬಾ. ರಾಮಚಂದ್ರ ಪ್ರಭು ನಮಸ್ಕರಿಸಿದನು. ಅಯ್ಯ, ನಿನಗೆ ಮಂಗಳವಾಗಲಿ. ಮೇಲೇಳು. ಅಯ್ಯ, ನೀವು ಯಾರು? ನೀವಿಲ್ಲಿ ಬಂದು ವಾಸಿಸಲು ಕಾರಣವೇನು? ಪ್ರಭು ರಾಮಚಂದ್ರ, ವಾಲಿಯು ನಾನು ಅಣ್ಣ ತಮ್ಮಂದಿರು. ಒಂದು ದಿನ ದುಂದುಬಿ ಎಂಬ ರಾಕ್ಷಸನು ನಮ್ಮಣ್ಣನಾದ ವಾಲಿಯ ಮೇಲೆ ಯುದ್ಧಕ್ಕೆ ಬಂದನು. ಯುದ್ಧದಲ್ಲಿ ಸೋತು ಬೆದರಿ ಓಡಿ ಹೋದನು. ನಮ್ಮಣ್ಣನು ಅವನ ಹಿಂದೆ ಹಿಂಬಾಲಿಸಿಕೊಂಡು ಹೋದನು. ನಾನು ಕೂಡ ಅವನ ಹಿಂದೆ ಹಿಂಬಾಲಿಸಿಕೊಂಡು ಹೋದೆನು. ಅವರೀರ್ವರು ಒಂದು ಗುಹೆಯನ್ನು ಸೇರಿದರು. ನಾನು ಕೂಡ ಗುಹೆಯ ಬಾಗಿಲಲ್ಲಿ ಕಾವಲಾಗಿ ಕುಳಿತೇನೆ. ವರ್ಷಗಳೇ ಕಳೆದರೂ ನಮ್ಮಣ್ಣನಾದ ವಾಲಿಯು ಹೊರಗೆ ಬರಲಿಲ್ಲ. ಒಂದು ದಿನ ಗುಹೆಯ ಬಾಗಿಲಿಂದ ರಕ್ತವು ಚಿಮ್ಮಿ ಚಿಮ್ಮಿ ಬರಲು ನಮ್ಮಣ್ಣನೇ ಮೃತನಾಗಿರುವನೆಂದು ತಿಳಿದು ಗುಹೆಯ ಬಾಗಿಲಿಗೆ ದೊಡ್ಡದಾದ ಬಂಡೆಯನ್ನು ಎಳೆದು ನಮ್ಮ ರಾಜ್ಯಕ್ಕೆ ಬಂದು ರಾಜ್ಯಭಾರವನ್ನು ನೋಡಿಕೊಳ್ಳುತ್ತಿದ್ದನು. ದುಂದುಬಿಯನ್ನು ಸಂಹರಿಸಿದ ನಮ್ಮಣ್ಣನು ಗುಹೆಯ ಬಾಗಿಲಲ್ಲಿ ನಾನಿಲ್ಲದಿರುವುದನ್ನು ಕಂಡು ಪಟ್ಟಣಕ್ಕೆ ಬಂದು ನನ್ನನ್ನು ಕೊಲ್ಲಲು ಯತ್ನಿಸಿದನು. ನಾನು ಭಯಗೊಂಡು ಅದು ಅಲ್ಲಿ ಕಾಣುವ ಋಷಿಮುಖ ಪರ್ವತದಲ್ಲಿ ವಾಸಿಸುತ್ತಿರುತ್ತೇನೆ ಪ್ರಭು. ಆದರೆ ನಮ್ಮಣ್ಣನು ಇಲ್ಲಿಗೆ ಮಾತ್ರ ಬರಲಾರನು ಪ್ರಭು. ಇಲ್ಲಿಗೆ ಬರದಿರಲು ಕಾರಣವೇನು ಸುಗ್ರೀವರಾಜ? ಪ್ರಭು, ನಮ್ಮಣ್ಣನು ದುಂದುಬಿಯನ್ನು ಸಂಹರಿಸಿ ಆತನ ಕಳೆಬರವನ್ನು ಕಿತ್ತಿ ಎಸೆಯಲು ಅದು ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಬಿದ್ದಿತ್ತು. ಮಹರ್ಷಿಗಳು ಕುಪಿತರಾಗಿ ನನ್ನ ಆಶ್ರಮವನ್ನು ಯಾರು ಅಪವಿತ್ರಗೊಳಿಸಿದರೋ ಅವರೇನಾದರೂ ಇಲ್ಲಿಗೆ ಬಂದರೆ ಅವರ ತಲೆ ಸಹಸ್ರವಾಳಾಗಲೆಂದು ಶಾಪ ಕೊಟ್ಟಿರುವರು ಪ್ರಭು ರಾಮಚಂದ್ರ. ಅದು ಅಲ್ಲದೆ ನನ್ನ ಪತ್ನಿಯನ್ನು ಸಹ ಅಪಹರಿಸಿಕೊಂಡು ಹೋಗಿರುವನು ಸ್ವಾಮಿ. ಹಾಗಾದರೆ ಅವನು ಶಿಷ್ಯರ್ಹನೇ ಸರಿ. ಬರಮಾಡು ಆ ವಾಲಿಯನ್ನು, ಅವನನ್ನು ವಧಿಸಿ ಕಿಷ್ಕಿಂಧ ರಾಜ್ಯ ಪಟ್ಟವನ್ನು ನಿನಗೆ ಕಟ್ಟುತ್ತೇನೆ. ಆದರೆ ಸೀತಾನ್ವೇಷಣೆ ಕಾರ್ಯದಲ್ಲಿ ನನಗೆ ಸಹಾಯಕನಾಗಿರಬೇಕು. ಸಹಾಯ ಮಾಡುವನು ಪ್ರಭು. ಪ್ರಭು, ನಮ್ಮಣ್ಣನಾದ ವಾಲಿಯು ಸಾಮಾನ್ಯದವನಲ್ಲ, ಇಂದ್ರಾದಿ ದೇವತೆಗಳಿಗೆ ಎದರತಕ್ಕವನಲ್ಲ. ಅವನನ್ನು ಜಯಿಸಬೇಕಾದರೆ ಅದು ಅಲ್ಲಿ ಕಾಣುವ ಸಪ್ತ ತಾಳೆ ಮರವನ್ನು ಯಾರು ಒಂದೇ ಬಾಣದಿಂದ ಹೊಡೆಯುವರೋ ಅವನ ಮರಣವೆಂದು ಶಾಪ ಇಟ್ಟಿರುವರು ರಾಮಚಂದ್ರ ಪ್ರಭು. ಇದು ಪರೀಕ್ಷೆ ಎಂದು ಭಾವಿಸಬಾರದು ಪ್ರಭು. ಸುಗ್ರೀವರಾಜ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದು ಬರುವುದೇ? ಆಗಲಿ, ನೋಡು. ಸುಗ್ರೀವರಾಜ, ಈಗ ನಿನಗೆ ಸಮಾಧಾನವಾಯಿತೆ? ಸಮಾಧಾನವಾಯಿತು ರಾಮಚಂದ್ರ ಪ್ರಭು. ಹಾಗಾದರೆ ಕರೆಯ ವಾಲಿಯನ್ನು ಯುದ್ಧಕ್ಕೆ. ಕರೆಯಲೇ ವಾಲಿಯನ್ನು. ಕರಿಬಡೆಯ ಆದ ವಾಲಿಯೇ, ಭಾರತ ಧೈರ್ಯವಿದ್ದ ಯುದ್ಧಕ್ಕೆ. ನೀನು ನನ್ನ ಕೈಗೆ ಸಿಕ್ಕದೆ ಇಷ್ಟು ದಿನ ಅಲದಾಡ್ತಿದ್ದೆ. ಇಂದು ಇವತ್ತು ಹತ್ರ ಬಂದಂತೆ ನೀನೇ ಬಂದಿರುವೆ. ಇನ್ನೊಂದು ಕೊಂದು ಈಗಲೇ ಮನೆ ಕಳಿಸೋದು. ಚಿತ್ರಕ್ಕೆ ಕಠೋರ ಮೂಲ ಏಟಿಯೇ ಭಾವವನ್ನು ಬಿಟ್ಟು ಮೋಸಗೊಳಿಸುತ್ತಿರ್ತೆಯ. ಅದಾದಳ ದುರಾಗ್ರಹ ಪ್ರತಾಪಶಾಲಿಗಳೇ, ಬಲಗಳನ್ನು ಕಾಲ ಮೇಘ ಈಗಲೇ. ಅದಾದಳ ದುರಾಗ್ರಹ ಪ್ರತಾಪಶಾಲಿಗಳೇ, ಬಲಗಳನ್ನು ನೋಡಿ ಬೇಗನಿಲ್ಲಲೇ. ಶೂರನಾದರೆ
ಮೋಸಗಳೇ ನೀಚನೆ ಇರೋತ್ತನೆ ಕೊಟ್ಟವರ ಕೂಡ ಹೇಳಿದೆ ನಿನ್ನ ಭಾವವನ್ನು ಬಿಟ್ಟು ಮೋಸಗೊಳಿಸುತ್ತಿರ್ತೀಯ ಒಡೆಯ ಸುಗ್ರೀವರಾಜ, ಬಹಳ ಪೆಟ್ಟಾಯಿತೆ, ಸಂತೈಸಿಕೋ, ಎದ್ದೇಳು ಎದ್ದೇಳು. ಶ್ರೀರಾಮಚಂದ್ರರು ಬಾಣ ಪ್ರಯೋಗ ಮಾಡದೇ ಇರುವುದಕ್ಕೆ ಯಾವುದೋ ಕಾರಣವಿರಬಹುದು. ಪ್ರಭು ರಾಮಚಂದ್ರ ಏತಕ್ಕಿಂತಹ ವಿಷಮ ಪರೀಕ್ಷೆ? ಸುಗ್ರೀವರಾಜ, ನೀನು ಭಯಪಡಬೇಡ. ಸಾಕು. ಸುಗ್ರೀವರಾಜ, ನೀನು ಭಯಪಡಬೇಡ. ಓರ್ವರ ಮುಖಗಳು ಒಂದೇ ರೀತಿ ಇರುವುದರಿಂದ ನನಗೆ ಗುರುತಿಸಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ಅಣ್ಣ, ಈ ಮಾಲಿಕೆಯನ್ನು ಆತನಿಗೆ ಹಾಕು. ತಮ್ಮ ಅಪ್ಪನೆದ್ದಾಗಿದೆ. ಸುಗ್ರೀವರಾಜ, ನನಗೆ ಭಯವಾಗುತ್ತಿರುವುದು ಈ ಯುದ್ಧವೂ ಸಾಕು, ಯುದ್ಧವೂ ಬೇಡ ಕಣಪ್ಪ. ನೀನು ಭಯಪಡಬೇಡ ಸುಗ್ರೀವರಾಜ. ಈಗ ಕರೆಯ ವಾಲಿಯನ್ನು ಯುದ್ಧಕ್ಕೆ. ಧೈರ್ಯವಾಗಿ ಕರೆಯಲೇ? ಧೈರ್ಯವಾಗಿ ಕರೆಯಬಹುದು. ನನ್ನ ಬೆನ್ನಿಂದ ಇರುವೆಯಾ? ಇರುವೆನು ಇರುವೆನು. ಆಂಜನೇಯ, ನೀನು? ಒಡೆಯ, ನಾನು ನಿನ್ನ ಹಿಂದೆ ಇರುವೆನು, ಭಯಪಡಬೇಡ, ಕರಿಯ ವಾಲಿಯನ್ನ. ಈಗ ಹೊಸ ಸುಗ್ರೀವನು ಬಂದಿರುವನು. ಮೊದಲು ಯುದ್ಧದಲ್ಲಿ ಸೋಲಿಸಿದನೆಂದು ಗೆದ್ದೆಯ, ಈಗ ಯಾವೊಬ್ಬರಿಗೆ ಕೊಡಿಸಿ ಬಿಡುವನು. ಬಾರ ಸುಗ್ರೀವನೇ, ನೀನು ಬದಲು ನೋಡಿದ್ರೆ ನಿನ್ನೆಂದು ಯಾರು ಮಹಾಬಲಶಾಲಿರಬೇಕು. ಸಿದ್ಧರಾಗುತ್ತಕ್ಕೆ ಸಿದ್ಧರಾಗುತ್ತಕ್ಕೆ ಹನ್ನೆರಡಕ್ಕೆ ಸಿದ್ಧರಾಗು, ಹನ್ನೆರಡಕ್ಕೆ ಸಿದ್ಧರಾಗು. ಸುಗ್ರೀವನೇ, ಈ ತರ ಮಾಯೋದ್ಯಾನ ಎಲ್ಲಿಂದ ಕಲಿತೆ? ಎದುರಿಗೆ ಯುದ್ಧ ಮಾಡಬಾರದೆ, ಮರೆಯಲಿ ಅಂತ ಯಾರು ನನಗೆ ಬಹಳ ಪ್ರಯೋಗ ಮಾಡುದು. ಎದುರಿಗೆ ಬನ್ನಿ, ಎದುರಿಗೆ ಬನ್ನಿ. ಅಯ್ಯೋ ವಾಲಿಯೇ, ಪ್ರಾಣ ಬಿಡಲಾರದೆ ಏತಕ್ಕೋಸ್ಕರ ಈ ರೀತಿ ಮಾತನಾಡುತ್ತಿರುವೆ? ಸಹೋದರನ ಪತ್ನಿಯನ್ನು ಅಪರಿಚಿತದಂದ ನಿನ್ನನ್ನು ಯಾವ ರೀತಿ ಶಿಕ್ಷಿಸಿದರೂ ದೋಷವಿಲ್ಲ. ದಣಿಯಾದವನು ತಪ್ಪಿತಸ್ಥನನ್ನು ಯಾವ ರೀತಿ ಬೇಕಾದರೂ ಸಂಹರಿಸಬಹುದು. ನೀನು ಈಗಲೂ ಬದುಕಬೇಕೆಂಬ ಆಸೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹರಿಸಿಕೊಳ್ಳುವೆನು. ನಾವು ಅಯೋಧ್ಯ ಪುರದರಸನಾದ ದಶರಥನ ಮಕ್ಕಳಾದ ರಾಮ ಲಕ್ಷ್ಮಣರು ಪಿತೃಪಾಲ್ಯ ವಾಕ್ಯನಾಗಿ ಈ ಕಾಡಿಗೆ ಬಂದೆವು. ಆ ಪಾಪಿಯಾದ ರಾವಣನು ನನ್ನ ಮಡದಿನೇ ಅಪಹರಿಸಿಕೊಂಡು ಹೋಗಿರುವನು. ಅವಳನ್ನು ಹುಡುಕುತ್ತಾ ಈ ಮಾರ್ಗದಲ್ಲಿ ಬಂದೆವು. ಪ್ರಭು ಶ್ರೀರಾಮಚಂದ್ರ, ನನಗೆ ಒಂದೇ ಒಂದು ಮಾತು ಮುಂಚೆ ಹೇಳಿದ್ರೆ, ಆ ಲಂಕಾರ ಮೆಸರು ತಂದು ಆ ರಾವಣ ಸಮೇತ ನಿನ್ನ ಪಾದ ಮುಂದಿರ್ತದೆ ದೇವ. ಆದರೆ ಪ್ರಭು ದೇವ, ನಾನೊಂದು ವಿಜ್ಞಾಪನೆ ಇರುವುದು. ಅದೇನೆಂಬುದನ್ನು ತಿಳಿಸು. ಪ್ರಭು ದೇವ, ನನ್ನ ಪ್ರೇಮ ಪುತ್ರನಾದ ನನ್ನ ಅಂಗದನು ಇನ್ನು ಮುಂದೆ ಅನಾಥನಾಗುವನು. ಮಗುವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ ದೇವ. ಇವನನ್ನು ಕಾಪಾಡಬಾರದು ನಿನ್ನೋ ದೇವ. ಹಾಗೆ ಆಗಲಿ. ಜನಕ, ನನ್ನ ಗತಿ ಏನು? ಮುಂದೆ ನನ್ನ ಗತಿ ಏನು ಜನಕ? ನನ್ನನ್ನು ಕಾಪಾಡುವವರು ಯಾರು ಜನಕ? ಅಂಗದ ಕುಮಾರ, ನೀನು ಚಿಂತಿಸಬೇಡ. ನಿನ್ನ ಕಾಪಾಡುವ ಭಾರವು ನನ್ನದಾಗಿರೋದು. ಪ್ರಭು ದೇವ, ವೀರ ಸ್ವರ್ಗವನ್ನೇ ಪಡೆ ವೀರ. ಅಂಗದ ಕುಮಾರ, ನೀನು ಚಿಂತಿಸಬೇಡ. ನಿನ್ನ ಜನಕನು ಮಾಡಿದ ತಪ್ಪಿಗೆ ತಕ್ಕನಾದ ಪ್ರಾಯಶ್ಚಿತ್ತವನ್ನೇ ಪಡೆದಿರುವನು. ಸುಗ್ರೀವರಾಜ, ಪ್ರಭು, ನಿನ್ನ ಅಣ್ಣನಾದ ವಾಲಿಗೆ ಅಂತ್ಯಕ್ರಿಯೆಯನ್ನು ಮುಗಿಸಿ
ಈ ಅಂಗದ ಕುಮಾರನಿಗೆ ಪಟ್ಟಾಭಿಷೇಕವನ್ನು ಮಾಡಿ ನೀನು ಜಾಗೃತಿಯಾಗಿ ಹಿಂತಿರುಗಬೇಕು. ತಿಳಿಯಿತೆ? ಜೈ ಜೈ ರಾಮ ಕರೆ, ಜೈ ಜೈ ಸೀತಾ ಕರೆ. ದಶರಥನು ದರದೋಳ್ ಜನಿಸಿದ ತ್ರೇಗರೆ, ದಶರಥನು ದರದೋಳ್ ಜನಿಸಿದ ತ್ರೇಗರೆ. ಲೋಕವ ಕಾಯುವ ರಾಮಗರೆ, ಲೋಕವ ಕಾಯುವ ರಾಮಗರೆ. ಜೈ ಜೈ ರಾಮ ಕರೆ, ಜೈ ಜೈ ಸೀತಾ ಕರೆ. ಜೈ ಜೈ ರಾಮ ಕರೆ, ಜೈ ಜೈ ಸೀತಾ ಕರೆ. ಜೈ ಜೈ ರಾಮ ಕರೆ, ಜೈ ಜೈ ಸೀತಾ ಕರೆ. ಸೀತಾ, ಜಾನಕಿ, ಬಾಲೇಂದ್ರು ಬಾಲೆ ಜಾನಕಿಯೇ, ನೀನ ಕುಂತಲೆಯೇ ಪುಲ್ಲಲ್ಲಾನೆ ಬಾಲ ನಿನ್ನ ಬುಲ್ಲಲ್ಲಾನೆ ಬಾಲ ನಿನ್ನ, ಬುಲ್ಲಲ್ಲಾನೆ ಬಾಲ ನಿನ್ನ. ಸೀತಾ, ಜಾನಕಿ, ಬುಲ್ಲಲ್ಲಾನೆ ಬಾಲ ನಿನ್ನ, ಲೀಲೆಯ ಅವಲೋಕಿಪಯೇ ಅಂಬೋರುಗಾಚಿ ಸೀತೆಯನ್ನ ಕಾಂಡೇನೆ ಪರಿಯ. ಸೀತಾ, ಜಾನಕಿ, ಅಂಬೋರುಗಾಚಿ ಸೀತೆಯನ್ನ ಕಾಂಡೇನೆ ಪರಿಯ. ಬೆಂಬಿಡಾದೆ ನಂಬಿ ಬಂದೆ. ಸೀತಾ, ಜಾನಕಿ, ಬೆಂಬಿಡಾದೆ ನಂಬಿ ಬಂದೆ. ಬಂಬಗರುಗಾಚಿ ಜಾನಕಿಯ, ಅಂಬೋರುಗಾಚಿ ಸೀತೆಯನ್ನ ಕಾಂಡೇನೆ ಪರಿಯ. ಮುಡಿ ಮುಡಿ ಜಗನದಳಾಡುತ್ತೆ, ಮುಡಿ ಮುಡಿ ಜಗನದಳಾಡುತ್ತೆ. ಬಡ ನಡುವಿನ ಬಿಗಿ ಬಳುಕೆ ಬಾಳ ಬಾಳ ಏಕೆ ಮಾರನ ತಾಪಕ್ಕೆ. ಸೀತಾ, 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 ಸೀತಾ. ಹಾ, ಸೀತಾ, ಜಾನಕಿ, ಏತಕ್ಕೋಸ್ಕರ ಮಾತನಾಡದೆ ಸುಮ್ಮನಿರುವೆ? ದಿನಗಳು ಕಳೆದಂತೆಲ್ಲ ನಿನ್ನ ಚಿಂತೆಯು ಬಲವಾಗುತ್ತಿರುವುದಲ್ಲ ಭೂಸುತೆ. ಆ ನೀಚನಾದ ರಾವಣನು ನಿನಗೆ ಎಷ್ಟು ಹಿಂಸೆ ಕೊಡುತ್ತಿರುವನೋ ಕಾರಣನಲ್ಲ. ನಾವು ಅಯೋಧ್ಯೆಗೆ ಮತ್ತೆ ತೆರಳಿದಾಗ ಪುರದರಸರು, ಮಾತೆಯವರು, ಮಹಾಶ್ರೀಗಳಾದ ಎಲ್ಲರೂ ಸೀತೆ ಎಲ್ಲಿ ಎಂದು ಕೇಳಿದರೆ ನಾನು ಯಾವ ಉತ್ತರವನ್ನು ನೀಡಲಿ?
ಕೂಸುತ್ತೆ, ನನ್ನನ್ನು ಒಂಟಿ ಮಾಡಿ ದೂರ ಹೋದೆಯ, ಒಂಟಿ ಮಾಡಿ ದೂರ ಹೋದೆಯ. ಅಣ್ಣ, ಸಮಾಧಾನವನ್ನು ತಂದುಕೋ ಅಣ್ಣ. ಧರ್ಮಜ್ಞನಾದ ನೀನೇ ಈ ರೀತಿ ದುಃಖಿತ ಕುಳಿತರೆ ಏನು ಅರಿಯದ ನಾನು ಮಾಡುವುದಾದರೂ ಏನಣ್ಣ? ಧೈರ್ಯದಿಂದಿರಣ್ಣ. ಲಕ್ಷ್ಮಣ, ಅಣ್ಣ, ವಾಲಿಯು ವಧೆಯಾಗಿ ವರ್ಷಗಳೇ ಕಳೆದರೂ ಯಾರು ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗಲಿಲ್ಲವಲ್ಲ ಲಕ್ಷ್ಮಣ. ಆದ್ದರಿಂದ ಅನುಜಾತ ಗುಣ ಪೂರಿತ ಮಾನ್ವಿತನ ಕೇಳೋ, ಅನುಜಾತ ಗುಣ ಪೂರಿತ. ಲಕ್ಷ್ಮಣ, ಅನುಜಾತ ಗುಣ ಪೂರಿತ ಮಾನ್ವಿತನ ಕೇಳೋ, ಅನುಜಾತ ಗುಣ ಪೂರಿತ. ಅನುಜಾತ ವಿಕಾಸಿತ ವನಜಾತ ಲೋಚನ. ಲಕ್ಷ್ಮಣ, ಅನುಜಾತ ವಿಕಾಸಿತ ವನಜಾತ ಲೋಚನ. ಈ ಕ್ಷಣ ದೀಪೋಗಿ, ಈ ಕ್ಷಣ ದೀಪೋಗಿ ನಿರೀಕ್ಷಿಸು ಕಾಯವ, ಅನುಜಾತ ಗುಣ ಪೂರಿತ ಮಾನ್ವಿತನ ಕೇಳೋ, ಅನುಜಾತ ಗುಣ ಪೂರಿತ. ಲಕ್ಷ್ಮಣ, ಅಣ್ಣ, ಲಕ್ಷಣ ವರ ಶುಭ ಲಕ್ಷ್ಮಣ ಮುದದಿಂದ. ಲಕ್ಷಣ ವರ ಶುಭ ಲಕ್ಷ್ಮಣ ಮುದದಿಂದ. ಈ ಕ್ಷಣ ದೀಪೋಗಿ, ಈ ಕ್ಷಣ ದೀಪೋಗಿ ನಿರೀಕ್ಷಿಸು ಕಾರ್ಯವ, ಅನುಜಾತ ಗುಣ ಪೂರಿತ ಮಾನ್ವಿತನ ಕೇಳೋ, ಅನುಜಾತ ಗುಣ ಪೂರಿತ. ಜನತಾ ಜಾತೆಯ ಕಾಣಲ್ಲನುಕೂಲಗಳ ಮಾಡ. ಜನತಾ ಜಾತೆಯ ಕಾಣಲ್ಲನುಕೂಲಗಳ ಮಾಡ. ಅನುಬಿಂಸು ಗ್ರೀವನಿಗೆ, ಅನುಬಿಂಸು ಗ್ರೀವನಿಗನು ಮಾನಿಸದೆ ಬೇಳೋ, ಅನುಜಾತ ಗುಣ ಪೂರಿತ ಮಾನ್ವಿತನ ಕೇಳೋ, ಅನುಜಾತ ಗುಣ ಪೂರಿತ. ಲಕ್ಷ್ಮಣ, ಅಣ್ಣ, ನೀನೀಗಲೇ ಹೋಗಿ ಆ ಸುಗ್ರೀವನಿಗೆ ಎಚ್ಚರಿಕೆ ಕೊಟ್ಟು ಬಾ. ಆದರೆ ಯಾವ ಅನರ್ಥಕ್ಕೆ ಅವಕಾಶ ಮಾತ್ರ ಕೊಡಬೇಡ. ನಮ್ಮ ಅಪ್ಪಣೆ ಅಂತಗಳಣ್ಣ, ಹೋಗಿ ಬರ್ತೇನೆ. ಹೋಗುವೆದ ತವತೋಳಾಗದ ಈಗಲೇ ಸುಗ್ರೀವನೊಳಗೆ, ಹೋಗುವೆದ ತವತೋಳಾಗದ. ಅಣ್ಣ, ಲಕ್ಷ್ಮಣ, ಹೋಗುವೆದ ತವತೋಳಾಗದ ಈಗಲೇ ಸುಗ್ರೀವನೊಳಗೆ, ಹೋಗುವೆದ ತವತೋಳಾಗದ. ಮಾಡಿದ ಉಪಕಾರಗಳನ್ನು ನೋಡದ ಮತಾಂತಗಳು ಕೂಡಿ ತೆರೆಯುತ್ತಲಿರುವ, ಮಾಡಿದ ಉಪಕಾರಗಳನ್ನು ನೋಡದ ಮತಾಂತಗಳು ಕೂಡೆ ಮರೆಯಲು ಹೊರಡುವ 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 ಪರಿ ಪರಿ ವಿಧದಲ್ಲಿ ಚಿಕ್ಕಿಲೆ ಹೋಗುವೆನ ತವತೋಳಾಗದ ಈಗಲೇ ಸುಗ್ರೀವನೊಳಗೆ, ಹೋಗುವೆನ ತವತೋಳಾಗದ. ವಾಲಿ ವಿದಾರಣದಿ ಬೇಲಾದ ಪದವಿಯಳು ಓಡಾಡುತ್ತಿರಲೊಲ್ಲೆ, ವಾಲಿ ವಿದಾರಣದಿ ಬೇಲಾದ ಪದವಿಯಳು ಓಡಾಡುತ್ತಿರಲು ಚರಿತವ ಹರಿತಿಹ, ಚರಿತವ ಹರಿತಿಹ ಪರಿ ಪರಿ ಗಿಡದಲ್ಲಿ ಚಿಕ್ಕ ಹೋಗುವೆನ ತವತೋಳಾಗದ ಈಗಲೇ ಸುಗ್ರೀವನೊಳಗೆ, ಹೋಗುವೆನ ತವತೋಳಾಗದ. ಲಕ್ಷ್ಮಣ, ಕಂಡ ಕಿರಣ ದೈವವ ಕಂಡು ನಿಜ
ನಿನ್ನಾಜ್ಞಾಸಾರವಾಗಿ ಸುಗ್ರೀವರಾಜನಿಗೆ ಹೋಗಿ ತಕ್ಕ ಪಾಠವನ್ನು ಕಳಿಸಿ ಬರುತ್ತೇನೆ. ದುಡುಕಬೇಡ ಲಕ್ಷ್ಮಣ, ಶಾಂತನಾಗು. ಆ ಸುಗ್ರೀವನಿಗೆ ವಿವೇಕವನ್ನು ಹೇಳಿ ನೀನು ಜಾಗೃತೆಗೆ ಆತನನ್ನು ಕರೆದುಕೊಂಡು ಬಾ. ತಮ್ಮ ಅಪ್ಪಣೆ